ಹಾಯ್ ನಮಸ್ಕಾರ ಎಲ್ರಿಗೂ. ಮಿನಿ ಲಾಗಿಗೆ ಸ್ವಾಗತ. ನಾವು ಈಗ ಹೋಗ್ತಾ ಇರೋದು ಮರಮ್ನಳ್ಳಿಗೆ, ಅಂದರೆ ನಮ್ಮ ಪತಿರಾಯರ ಊರಿಗೆ. ಈಗ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಹೊರಗಡೆ ನಿಂತಿದ್ದೀವಿ. ನೋಡಿ ನಮ್ಮ ಚಿನ್ನಿ ಯಾವ ಥರ ಮಾಡ್ತಿದೆ. ಈಗ ನನ್ನ ಮಗನೂ ಬರ್ತಾನೆ, ಮಮ್ಮಿ ನನ್ನ ಫೋಟೋನೂ ತೆಗಿ ಮಮ್ಮಿ ಅಂತ. ನೋಡಿ ಅವನ ರಿಯಾಕ್ಷನ್ ಹೆಂಗಿದೆ ಅಂತ. ಫುಲ್ ಕ್ಯೂಟ್ ಅಲ್ವಾ. ನಾವು ಏನಕ್ಕೆ ಹೊಸಪೇಟೆ ಮೇಲೆ ಹೋಗ್ತಾ ಇಲ್ಲ ಅಂದರೆ ಅದು ಸ್ವಲ್ಪ ಲಾಂಗ್ ಆಗುತ್ತೆ. ಈ ಕೂಡ್ಲಿಗೆ ಮೇಲೆ ಹೋದರೆ ಸ್ವಲ್ಪ ಹತ್ತಿರ ಆಗುತ್ತೆ. ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಪಯಣ ಮುಂದುವರಿಯುತ್ತೆ. ಇದು ಯಶವಂತ ನಗರ ಎಂಟ್ರೆನ್ಸ್. ಇಲ್ಲಿ ನಮ್ಮ ರೂಟ್ ಚೇಂಜ್ ಆಗುತ್ತೆ. ಯಶವಂತ ನಗರ ಬಸ್ ಸ್ಟ್ಯಾಂಡಿಂದ ರೈಟ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಹೋಗೋ ದಾರಿ ಎಲ್ಲ ಫುಲ್ ಅಡವಿಯಲ್ಲೇ ಹೋಗೋದಿರುತ್ತೆ. ಅಲ್ಲಿ ಅಂದ ತಕ್ಷಣ ನೋಡ್ರಿ ಮಾವಿನ ತೋಟ ಬಂದೇ ಬಿಡ್ತು. ಈಗ ನಮ್ಮ ಪತಿರಾಯರು ಮತ್ತು ನನ್ನ ಮಗ ಮಾವಿನ ಹಣ್ಣು ತರ್ಲಿಕ್ಕೆ ಹೋಗಿದ್ದಾರೆ, ತಂದಿದ್ದಾರೆ. ನೋಡಿ ನನ್ನ ಚಿನ್ನಿ ಆಲ್ರೆಡಿ ಟೇಸ್ಟ್ ಮಾಡಕತ್ತಿದ್ದಾಳೆ. ನೋಡಿ ತರ್ತಾನೆ ಇದ್ದಾನೆ ನನ್ನ ಮಗ. ಅಲ್ಲಿ ಓನರ್ ಇರಲಿಲ್ಲ, ಹಂಗಾಗಿ ನಾವು ಮಾವಿನ ಹಣ್ಣು ಕಿತ್ಕೊಬರಕ್ಕೆ ಹೋಯ್ತು. ಈಗ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಅಲ್ಲಿ ಅಡವಿ ಹಣ್ಣು ಸಿಗ್ತದ. ಅಂದರೆ ಇದು ಯಾವ ಹಣ್ಣು ಅಂತ ನೀವೇ ಗೆಸ್ ಮಾಡಿ. ಈಗ ಅಡವಿಯಿಂದ ಹೈವೇದ ಹತ್ರ ರೀಚ್ ಆಗ್ತೀವಿ. ಹೈವೇ ಹತ್ರ ಇರೋ ಹುಲಿಗೆಮ್ಮನ ದೇವಸ್ಥಾನ, ಅಂದರೆ ಇದು ಡಣಕನ ಕೆರೆ ಹತ್ರ ಇದೆ ದೇವಸ್ಥಾನ. ಇಲ್ಲಿ ಕೈ ಮುಗಿದ್ಬಿಟ್ಟು ಹೈವೇನ ದಾಟ್ತಾ ಇದ್ದೀವಿ, ಅಂದರೆ ಹೈವೇಗೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಮರಮ್ನಳ್ಳಿ ರೂಟ್. ಇಲ್ಲಿಂದ ಸೀದಾ ಮರಮ್ನಳ್ಳಿಗೆ ಹೋಗೋದಿನ್ನ. ನಾವು ಇದೇ ದಾರಿಯಲ್ಲಿ ಹೋಗ್ತಾನೆ ಅಲ್ಲೊಂದು ದೇವಲಾಪುರ ಅಂತ ಬರುತ್ತೆ. ಅಲ್ಲಿಂದ ನಾವು ಲೆಫ್ಟಿಗೆ, ಅಂದರೆ ಅಲ್ಲಿ ಮರಮ್ನಳ್ಳಿ ತಾಂಡ ಅಂತ ಬರುತ್ತೆ. ಆ ರೂಟಲ್ಲಿ ಹೋಗಬೇಕು. ಈಗ ನಾವು ಮರಮ್ನಳ್ಳಿ ರೈಲ್ವೆ ಗೇಟ್ ಹತ್ತಿರ ಇದ್ದೀವಿ. ನೋಡಿ ಇದು ಮರಮ್ನಳ್ಳಿ ಗೇಟ್. ಈ ದೇವಸ್ಥಾನ ಆಂಜನೇಯಂದು. ಇದು ಮರಮ್ನಳ್ಳಿ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಮರಮ್ನಳ್ಳಿ ಬಸ್ ಸ್ಟ್ಯಾಂಡ್. ಇಲ್ಲಿಂದ ನಮ್ಮ ಮನೆ ತುಂಬಾ ಹತ್ತಿರ. ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಈ ತಿಥಿ ಕಾರ್ಯವನ್ನು ಮಧ್ಯಾಹ್ನದ 12 ಗಂಟೆ ಮೇಲೇ ಮಾಡಬೇಕು. ನೋಡಿ ಇದು ಜನಿವಾರ. ಇದು ನಮ್ಮ ಮಾಮನ ಫೋಟೋಗೆ ಹಾಕ್ತಾ ಇದ್ದಾರೆ. ಸ್ವಾಮಿಯವರು ಯಾವ ರೀತಿ ಹೇಳ್ಕೊಡ್ತಿದ್ದಾರೋ ಅದೇ ರೀತಿ ಅವ್ರ ಕೈಯಿಂದನೇ ಮಾಡಿಸ್ತಿದ್ದಾರೆ. ನೋಡಿ ಇವ್ರು ಬಂದು ನಮ್ಮ ಮೊದಲನೇ ಭಾವ. ಅಂದರೆ ನನಗೆ ಇಬ್ಬರು ಭಾವ ಇದ್ದಾರೆ, ಒಬ್ಬರು ಮೈದ್ನ ಇದ್ದಾರೆ. ನಮ್ಮ ಪತಿರಾಯರು ಮೂರನೇ ಅವರು. ನೋಡ್ರಿ ನಮ್ಮ ಭಾವನ ಕೈಲಿ ಅವ್ರಿಗೂ ಜನಿವಾರದ ಪೂಜೆ ಮಾಡಿಸ್ಬಿಟ್ಟು ಅವ್ರಿಗೂ ಹಾಕಿದ್ದಾರೆ ಜನಿವಾರ. ಯಾವುದೇ ತಿಥಿ ಕಾರ್ಯಕ್ರಮಗಳು ಫಸ್ಟ್ ದೊಡ್ಡವರಿಂದನೇ ಮಾಡಿಸ್ಬೇಕಂತಾರಲ್ಲ, ದೊಡ್ಡ ಮಗನಿಂದ. ಹಂಗಾಗಿ ಅವ್ರ ಕೈಯಿಂದ ಮಾಡಿಸ್ತಿದ್ರು. ಅದಾದಮೇಲೆ ನಮ್ಮ ಎರಡನೇ ಭಾವನಿಗೂ ಮಾಡಿಸಿ ಜನಿವಾರ ಹಾಕಿದ್ರು. ಆಮೇಲೆ ಈಗ ಮಾಡ್ತಾ ಇರೋದು ನಮ್ಮ ಪತಿರಾಯರಿಗೆ. ಅವ್ರಿಗೂ ಜನಿವಾರದ್ದೆಲ್ಲನೂ ಪೂಜೆ ಎಲ್ಲನೂ ಮಾಡ್ತಾ ಇದ್ದಾರೆ. ನೋಡಿ ಅವ್ರಿಗೂ ಜನಿವಾರ ಹಾಕ್ತಾ ಇದ್ದಾರೆ. ನಮ್ಮ ಪುಟ್ಟ ನೋಡ್ರಿ ಏನೋ ಮಾಡ್ತಿದ್ದಾರೆ ನಮ್ಮ ಪಪ್ಪಾಗೆ ಅಂತ ಹೇಳ್ಬಿಟ್ಟು ನೋಡ್ತಾನೇ ಕುಂತಿದ್ದಾನೆ. ಇದೆಲ್ಲನೂ ಅವ್ರವ್ರ ಪದ್ಧತಿ ಪ್ರಕಾರ ಅವ್ರವ್ರು ಮಾಡ್ತಾ ಇರ್ತಾರೆ. ಇದು ನಮ್ಮ ಪದ್ಧತಿಯಲ್ಲಿ ಈ ಥರ ಇದೆ, ಹಂಗಾಗಿ ಈ ಥರ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಮೈದ್ನ ಬರ್ತಾರೆ. ನಮ್ಮ ಮೈದ್ನಾಗೂ ಇದೇ ಥರನೇ ಜನಿವಾರ ಹಾಕ್ತಾರೆ. ನಮ್ಮ ಭಾವ ಅವರು ಜನಿವಾರನ ಈ ಕಡೆಯಿಂದ ಆ ಕಡೆ ಹಾಕ್ಕೊಳ್ತಾ ಇದ್ದಾರೆ. ಇದೊಂಥರ ಮತ್ತೊಂದು ಸಲ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಇದೆಲ್ಲನೂ 4 ಜನನೂ ಇದೇ ಥರನೇ ಬದಲಾವಣೆ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ. ಅವರು ಸ್ವಾಮಿಯವರು ಯಾವ ರೀತಿ ಇವ್ರಿಗೆ ಹೇಳ್ತಾರೋ ಅದೇ ರೀತಿಯಲ್ಲೇ ಎಲ್ಲರೂ ಮಾಡ್ತಾರೆ. ನೋಡಿ ನಮ್ಮ ಪತಿರಾಯರು ಸಮೇತಗೂ ಎಲ್ಲನೂ ಬದಲಾವಣೆ ಮಾಡಿಬಿಟ್ಟು ಜನಿವಾರ ಮತ್ತು ಪೂಜೆ ಮಾಡ್ತಾ ಇದ್ದಾರೆ. ಈಗ ಸ್ವಾಮಿಯವರು ಹೇಳ್ತಾರೆ ತಲೆ ಬಾಗಿಸ್ಬಿಟ್ಟು ಕೈ ಮುಗಿರಿ ಅಂತ. ಹಂಗಾಗಿ 4 ಜನನೂ ತಲೆ ಬಾಗಿಸ್ಬಿಟ್ಟು ಕೈ ಮುಗಿತಾರೆ. ನೋಡಿ ಇಲ್ಲಿ ನಮ್ಮ ಮಾಮ ಅವರು ತೀರ್ಕೊಂಡು 3 ವರ್ಷ ಆಗ್ತಾ ಬಂತು. ಅವರು ಶುಗರ್ ಪೇಷಂಟ್ ಆಗಿದ್ದರು, ಅದರಲ್ಲೂ ವಯಸ್ಸಾಗಿತ್ತು ಅವ್ರಿಗೆ. ಈಗ ಮಾಮ ಅವ್ರಿಗೆ ಹೊಸ ಬಟ್ಟೆ ತಂದಿರುತ್ತೆ. ಆ ಬಟ್ಟೆನ ಮಾಮ ಅವ್ರಿಗೆ ಅರ್ಪಿಸಿ ಆ ಬಟ್ಟೆಗೆ ಪೂಜೆ ಮಾಡ್ತಾರೆ. ಅಂದರೆ ಆ ವಸ್ತ್ರಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಭಾವ ಅವರು ಪೂಜೆ ಮಾಡ್ತಾ ಇರೋದು. ಅದಾದಮೇಲೆ ಎಲ್ಲರೂ ತಲೆ ಬಾಗಿಸ್ಬಿಟ್ಟು ನೆಲಕ್ಕೆ ಕೈ ಮುಗಿದ್ಕೊಳ್ತಾರೆ. ಅಂದರೆ ತಪ್ಪು ಒಪ್ಪುಗಳನ್ನ ಕ್ಷಮಿಸ್ಬಿಡಿ ಅಂತ ಹೇಳಿಬಿಟ್ಟು ಕೈ ಮುಗಿಲಿಕ್ಕೆ ಹೇಳ್ತಾರೆ ಸ್ವಾಮಿಯವರು. ಅದೇ ರೀತಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ ಪ್ರತಿಯೊಬ್ಬರಿಗೂ ಕೈಯಲ್ಲಿ ಎಳ್ಳು ನೀರು ಹಾಕಿಬಿಟ್ಟು ಕೈ ತೊಳಿತಾ ಇದ್ದಾರೆ ಸ್ವಾಮೀಜಿ ಅವರು. ಫಸ್ಟ್ ನಮ್ಮ ಚಿನ್ನಿಗೆ, ಆಮೇಲೆ ಮಕ್ಕಳಿಗೆ ಎಲ್ಲರಿಗೂ ಎಳ್ಳು ನೀರು ಹಾಕಿಬಿಟ್ಟು ಕೈ ತೊಳಿತಾರೆ. ಆಮೇಲೆ ನನಗೂ ಕೈ ಎಳ್ಳು ನೀರು ಹಾಕಿಬಿಟ್ಟು ತೊಳಿತಾರೆ. ಅಲ್ಲಿ ಕುಂತಿದ್ದಾರಲ್ಲ ಅವರು ನಮ್ಮ ಅತ್ತೆಯವರು. ಅವ್ರಿಗೂ ವಯಸ್ಸಾಗಿದೆ, ಪರವಾಗಿಲ್ಲ ಗಟ್ಟಿ ಇದ್ದಾರೆ. ಇದೇ ರೀತಿ ಮಕ್ಕಳಿಗೆ ಎಲ್ಲರಿಗೂ ಎಳ್ಳು ನೀರು ಹಾಕಿಬಿಟ್ಟು ಕೈ ತೊಳಿತಾ ಇದ್ದಾರೆ. ನೋಡಿ
ಸೊ ಇದಾದಮೇಲೆ ಎಲ್ಲರೂ ಕೈ ಮುಗಿದ್ಬಿಟ್ಟು ನಾವಂತೂ ಹೋಗಿ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಊಟಕ್ಕೆ. ಪಾಪ ಈ ಮಕ್ಕಳಿಗೆಲ್ಲ ಏನೂ ಗೊತ್ತಿಲ್ಲ. ಸೊ ಅವ್ರೇನೋ ಮಾಡ್ತಾ ಇದ್ದಾರೆ. ಸೊ ನಾವು ಅದೇ ರೀತಿ ಕೈ ತೊಳಸ್ಕೋಬೇಕು ಅಂತೇಳಿ ಎಷ್ಟು ಕ್ಯೂರಿಯಾಸಿಟಿ ಅಂದರೆ ನೋಡಿ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ, ಸೊ ಇವರು 4 ಜನ ಸೇರೋದು ತುಂಬ ಅಪರೂಪ. ಅಂದರೆ ವರ್ಷದಲ್ಲಿ 4 ಸಲ 3 ಸಲ ಮಾತ್ರ ಒಂದೇ ಕಡೆ ಸೇರ್ತಾರೆ. ಅದು ಜಾತ್ರೆ ಇದ್ದಾಗ ಈ ಥರ ಏನಾದರೂ ಕಾರ್ಯ ಇದ್ದರೆ ಮಾತ್ರ ಸೇರ್ಕೊತಾರೆ. ಯಾಕಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಹಂಗಾಗಿ ಸೊ ನೋಡಿರಿ, ಈಗ ಎಲ್ಲರೂ ಧೂಪ ಹಾಕ್ತಾ ಇದ್ದೀವಿ. ಸ್ವಾಮೀಜಿಯವರು ಎಲ್ಲರೂ ಪ್ರತಿಯೊಬ್ಬರು ಬಂದು ಧೂಪ ಹಾಕ್ರಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಎಲ್ಲರೂ ಮನೇಲಿರೋ ಎಲ್ಲರೂ ಧೂಪ ಹಾಕ್ತಾ ಇದ್ದೀವಿ. ಸೊ ಇಲ್ಲಿ ಯಾಕೆ ಏನು ಕ್ಲಿಯರಾಗಿ ತೋರಿಸ್ತಾ ಇಲ್ಲ ಅಂತಂದರೆ, ಸೊ ವಿತೌಟ್ ಪರ್ಮಿಷನ್ ಎಲ್ಲರನ್ನೂ ವಿಡಿಯೋ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಯಾರಿಗೂ ಜಾಸ್ತಿಯಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ ಯಾರ್ದು. ಸೊ ಇದೆಲ್ಲ ಮುಗಿಸ್ಕೊಂಡು ಬೇಗ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ರಿಟರ್ನ್ ಟು ಸಂಡೂರ್. ಹೋಗ್ತಾ ದಾರಿಯಲ್ಲಿ ಎಲ್ಲರೂ ಮಾವಿನಕಾಯಿ ತಿನ್ಕೊಂತ ಬೈಕಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಸೊ ಡೈರೆಕ್ಟಾಗಿ ನಾವು ಸಂಡೂರ್ ಸೇರಿದ್ವಿ. ಸೊ ಅಲ್ಲಿ ಸ್ವಲ್ಪ ಪಾನಿಪುರಿ ತಿಂದ್ಕೊಂಡು ಅದಾದಮೇಲೆ ನಾನು ಬೆಳಿಗ್ಗೆ ಹೆಸರು ಕಾಳು ಮತ್ತು ರೈಸ್ನ ನೆನೆಸಿಟ್ಟು ಹೋಗಿದ್ದೆ. ಸೊ ಅದನ್ನು ಈ ರಾತ್ರಿಗೆ ಪೆಸರಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಂಗಾಗಿ ಎಲ್ಲನೂ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಈ ರೆಸಿಪಿ ನಿಮ್ಗೇನಾದರೂ ಬೇಕು ಅನಿಸಿದರೆ ಸೊ ನಾನು ಅಪ್ಲೋಡ್ ಮಾಡಿರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನೋಡಿಬಿಟ್ಟು ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೆಸರಟ್ಟು ಮಾಡ್ತಾ ಇದ್ದೀನಲ್ಲ, ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ. ಇಲ್ಲಿ ಹಿಟ್ಟು ನೆನೆಯೋ ಅವಶ್ಯಕತೆನೇ ಇಲ್ಲ. ಸೊ ಹಾಗೇ ನಾವು ದೋಸೆ ಹಾಕ್ಕೋಬಹುದು ನೋಡಿ. ನೀನು ರೆಡಿ ಆಗಿದೆ. ಇದು ರಾತ್ರಿ ಊಟಕ್ಕೆ ನಮಗೆ ಸರಿ ಹೋಗುತ್ತೆ. ಹಿಟ್ಟು ನೆನೆದೇನೆ ಯಾವ ರೀತಿ ದೋಸೆ ಬರುತ್ತೆ ಅಂತ ನೋಡಿ. ನಾನು ದೋಸೆ ಹಾಕ್ತಾ ಇದ್ದೀನಿ ಈಗ ನೋಡಿ. ಹಿಟ್ಟು ನೆಂದಿರೋ ಹಿಟ್ಟು ಯಾವ ರೀತಿ ದೋಸೆ ಬರುತ್ತೋ ಅದೇ ಟೆಕ್ಸ್ಚರಲ್ಲೇ ದೋಸೆ ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ನಿಮ್ಗೆ ಇಷ್ಟ ಆದರೆ ಅಡುಗೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಾಕ್ಕೋಬೋದು ನೋಡಿರಿ ಯಾವ ಥರ ಕ್ರಿಸ್ಪಿಯಾಗಿದೆ ದೋಸೆ ಅಂತ. ಈಗ ದೋಸೆ ಮತ್ತು ಚಟ್ನಿ ಎರಡೂ ರೆಡಿಯಾಗಿದೆ. ಸೊ ಈಗ ನನ್ನ ಮಗ ಇದ್ರ ರುಚಿ ಸವಿದು ಹೇಳ್ತಾನೆ ಹೆಂಗಿದೆ ಅಂತ ನೋಡಿ. ಈಗ ನಮ್ಮ ಪುಟ್ಟ ತಿಂದ್ಬಿಟ್ಟು ಹೇಳ್ತಾನೆ ನೋಡಿ, ಸೂಪರ್ ಆಗಿದೆ ಮಮ್ಮಿ ಅಂತ. ಸೊ ದಯವಿಟ್ಟು